ಇದು ತುಮಕೂರಿನ ಪ್ರತಿಷ್ಠಿತ ಶಾಲೆ. ಆದರೆ ಇಲ್ಲಿ ನಡೆಯುವುದೆಲ್ಲ ಬರೀ ಗೋಲ್ಮಾಲ್. ಮಕ್ಕಳಿಗಿಲ್ಲ ಸಮರ್ಪಕ ಶೌಚಾಲಯ, ಇಲ್ಲಿ ಕುಡಿಯಲು ನೀರಿಲ್ಲ. ಯಾವುದು ಆ ಶಾಲೆ ಅಂತೀರಾ? ಅದರ ಕಂಪ್ಲೀಟ್ ಸ್ಟೋರಿ ನಾವು ತೋರಿಸ್ತೇವೆ ನೋಡಿ. ಈ ಪ್ರೌಢಶಾಲೆ ತುಮಕೂರಿನ ಹೆಸರಾಂತ ಪ್ರೌಢಶಾಲೆಗಳಲ್ಲಿ ಒಂದು. ಇಲ್ಲಿಗೆ ಶಾಲೆಗೆ ಸೇರಿಸಲು ತಂದೆ ತಾಯಿಯರು ಸಹ ವಿದ್ಯಾವಂತರಾಗಬೇಕು, ಹಣವಂತರು ಆಗಬೇಕು ಮತ್ತು ಇಂಗ್ಲಿಷ್ ಮಾತನಾಡುವವರಾಗಬೇಕು. ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡುತ್ತಿರುವುದು ತುಮಕೂರಿನ ಪ್ರತಿಷ್ಠಿತ ಪ್ರೌಢಶಾಲೆ ಎಂದು ಹೆಸರು ಮಾಡಿರುವ ಬಿಷಪ್ ಸರ್ಜೆಂಟ್ ಪ್ರೌಢಶಾಲೆ. ತುಮಕೂರಿನ ಪ್ರತಿಷ್ಠಿತ ಪ್ರೌಢಶಾಲೆಯಾಗಿರುವ ಬಿಷಪ್ ಸರ್ಜೆಂಟ್ ಇದೀಗ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಬದಲು ಹಣ ಮಾಡಲು ಹೊರಟಿರುವುದು ಹಲವು ವಿದ್ಯಾರ್ಥಿಗಳಿಗೆ ಮುಳುವಾಗುವಂತೆ ಕಾಣ್ತಿದೆ. ಶಾಲೆಯಲ್ಲಿಲ್ಲ ಮೂಲಭೂತ ಸೌಕರ್ಯ. ಹೆಸರಿಗೆ ಮಾತ್ರ ಬಿಷಪ್ ಸರ್ಜೆಂಟ್ ಹೆಸರಾಂತ ಪ್ರೌಢಶಾಲೆ, ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದ ಸಮರ್ಪಕ ಮೂಲಭೂತ ಸೌಕರ್ಯವೇ ಇಲ್ಲ. ಪೋಷಕರು ಸಾವಿರಾರು ರೂಪಾಯಿ ಹಣ ಕಟ್ಟಿ ಉತ್ತಮ ಶಾಲೆ ಅಂತ ಕಳಿಸ್ತಾರೆ. ಆದರೆ ಸಾವಿರಾರು ರೂಪಾಯಿ ಡೊನೇಷನ್ ಪಡೆದಿರುವ ಬಿಷಪ್ ಸರ್ಜೆಂಟ್ ಪ್ರೌಢಶಾಲೆ ಮಕ್ಕಳಿಗೆ ಸಮರ್ಪಕ ಶೌಚಾಲಯವನ್ನು ಸಹ ಒದಗಿಸದೇ ಇರುವುದು ಇಲ್ಲಿನ ಆಡಳಿತ ಮಂಡಳಿಯ ಹಣದ ದಾಹ ಎಷ್ಟಿದೆ ಎಂಬುದನ್ನು ತೋರಿಸುತ್ತೆ. ಕುಡಿಯಲು ನೀರಿಲ್ಲ. ಹೆಸರಿಗೆ ಮಾತ್ರ ಪ್ರತಿಷ್ಠಿತ ಶಾಲೆ, ಆದರೆ ಇಲ್ಲಿನ ಮಕ್ಕಳು ತಾವು ಕುಡಿಯುವ ನೀರನ್ನು ಸಹ ತಾವೇ ತರಬೇಕು. ಅಲ್ಲದೆ ಇಷ್ಟು ದೊಡ್ಡ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರು ನೀಡಲೆಂದು ಕುಡಿಯುವ ನೀರಿನ ಘಟಕವನ್ನು ಕೂಡ ಸ್ಥಾಪಿಸಿಲ್ಲ. ಬಿಷಪ್ ಸರ್ಜೆಂಟ್ ಪ್ರೌಢಶಾಲೆಯ ಹಣದ ದಾಹ. ಬಿಷಪ್ ಸರ್ಜೆಂಟ್ ಶಾಲೆಯ ಹಣದ ದಾಹ ಎಷ್ಟು ಗೊತ್ತಾ? ಡೈರಿಗೆ 400 ರೂಪಾಯಿ, ಸ್ಕೂಲ್ ಮ್ಯಾಗಝೀನ್ಗಾಗಿ 400 ರೂಪಾಯಿ, ಅಡ್ಮಿಷನ್ ಫೀ 8,600 ರೂಪಾಯಿ, ಟ್ಯೂಷನ್ ಫೀಸ್ 1,450 ರೂಪಾಯಿ, ಮೆಡಿಕಲ್ ಫೀಸ್ 450 ರೂಪಾಯಿ, ಕಂಪ್ಯೂಟರ್ ಫೀಸ್ 600 ರೂಪಾಯಿ. ಎಸ್, ಹೀಗೆ ಸಾವಿರಾರು ರೂಪಾಯಿ ಹಣವನ್ನು ಈ ಶಾಲೆ ಪೋಷಕರ ಬಳಿ ಕೇಳ್ತಿದೆ. ಅಷ್ಟೇ ಅಲ್ಲ, ಮಕ್ಕಳ ಪರಿಸ್ಥಿತಿ ಹೇಗಿದೆ, ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಎಂಬುದನ್ನು ಸಹ ಇಲ್ಲಿನ ಪೋಷಕರು ಕೇಳುವಂತಿಲ್ಲ. ಮತ್ತೆ ಪೋಷಕರ ಅಭಿಪ್ರಾಯವನ್ನು ತಿಳಿದುಕೊಳ್ಳಲು ಈವರೆಗೂ ಪೋಷಕರ ಸಭೆಯನ್ನು ಕೂಡ ನಡೆಸಿಲ್ಲ. 8ನೇ ತರಗತಿ ವಿದ್ಯಾರ್ಥಿಗಳು ಓದುವುದು 9ನೇ ತರಗತಿ ಪುಸ್ತಕ. ಹೌದು, ಈ ಶಾಲೆಯಲ್ಲಿ 8ನೇ ತರಗತಿ ಓದುವ ವಿದ್ಯಾರ್ಥಿಗಳು ಓದುವುದು 9ನೇ ತರಗತಿಯ ಪುಸ್ತಕಗಳನ್ನ. ಅಕ್ಟೋಬರ್ ತಿಂಗಳವರೆಗೆ 8ನೇ ತರಗತಿ ಪುಸ್ತಕ ನೀಡುವ ಶಾಲೆ ನಂತರ 9ನೇ ತರಗತಿ ಪುಸ್ತಕ ನೀಡಿ ಮಕ್ಕಳಿಗೆ ಪರೀಕ್ಷೆ ನಡೆಸುತ್ತೆ. ಆ ವರ್ಷದ ಪಠ್ಯವನ್ನು ಮಾತ್ರ ಓದಿಸಿ ಎಂಬುದು ಇಲ್ಲಿನ ಪೋಷಕರ ಮನವಿಯಾಗಿದೆ. ಇಷ್ಟೆಲ್ಲ ನಡೆದಿರುವ ಬಿಷಪ್ ಸರ್ಜೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಪೋಷಕರು ಶಾಲೆಗೆ ಬಂದು ಹಣ ಹೆಚ್ಚಾಗಿ ಪಡೆದಿರುವ ಬಗ್ಗೆ ಮಾತನಾಡಿದಾಗ ಇಲ್ಲಿನ ಪ್ರಾಚಾರ್ಯರು ಮತ್ತು ಅವರ ಸಿಬ್ಬಂದಿ ಅವರನ್ನು ಹೊರ ಹೋಗುವಂತೆ ಆವಾಜ್ ಹಾಕಿದ್ರು. 8ನೇ ತರಗತಿಗೆ 9ನೇ ಕ್ಲಾಸಿಂದ ಬುಕ್ಗಳು ಕೊಟ್ಬಿಟ್ಟು 2 ತಿಂಗಳಿಂದ 8ನೇ ಕ್ಲಾಸಿಂದ ಪಾಠ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಒಂದು ಬುಕ್ಸ್ಗಳು ಕೊಡ್ತಿಲ್ಲ. ಕೇಳಿದ್ರೆ ಟೀಚರ್ಸ್ಗಳು ತುಂಬಾನೇ ಹರಾಜಾಗಿ ಬೈತಿದ್ದಾರೆ. ಈ ಜೆರಾಕ್ಸ್ ಅಂತ ಕೊಡ್ತಿದ್ದಾರೆ, ಅದರಲ್ಲಿ ಏನೂ ಕಾಣಲ್ಲ. ಈ ರೀತಿ ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಈ ಸ್ಟ್ಯಾಂಡರ್ಡ್ಗೆ ಮಕ್ಕಳಿಗೆ ಸ್ಟುಪಿಡ್, ಇಡಿಯಟ್ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೇಳ್ಬೋದು ಪೇರೆಂಟ್ಸ್ಗೆ, ಯಾರು ನಾನ್ಸೆನ್ಸ್ ಪೇರೆಂಟ್ಸ್ಗಳು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡೋದು ಅಂತೆಲ್ಲ ಟೀಚರ್ಸ್ಗಳು ಇದು ಮಾಡ್ತಿದ್ದಾರೆ. ಪ್ರಿನ್ಸಿಪಾಲು ಒಂದು ವಾರದಿಂದ ಅವೈಲಬಿಲಿಟಿ ಇರಲ್ಲ. 6 ವರ್ಷದಿಂದ ಇನ್ನು ಬೇಸರಗೊಂಡ ಪೋಷಕರು ಪೊಲೀಸ್ ಇನ್ಸ್ಪೆಕ್ಟರ್ ರಾಧಾಕೃಷ್ಣ ಅವರ ಸಹಕಾರದಿಂದ ಪ್ರಾಚಾರ್ಯರೊಂದಿಗೆ ಮಾತನಾಡಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ ವಿಷಯ ತಿಳಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಮಿಸಿ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಮಾತನಾಡಿ ಆಗಸ್ಟ್ 16ರಿಂದ 18ರ ಒಳಗೆ ಶಾಲಾ ಆಡಳಿತ ಮಂಡಳಿಯನ್ನು ಕರೆಸಿ ಪೋಷಕರ ಜನಸಂಪರ್ಕ ಸಭೆಯನ್ನು ನಡೆಸಿ ಸಮಸ್ಯೆ ಬಗೆಹರಿಸದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು.
ಒಟ್ಟಾರೆಯಾಗಿ ವಿದ್ಯಾದಾನ ಮಾಡಲು ಹುಟ್ಟಿಕೊಂಡ ಸಂಸ್ಥೆಗಳು ಇಂದು ಹಣದ ದಾಹಕ್ಕೆ ಬಿದ್ದು ಮಕ್ಕಳ ಮೇಲೆ ಹೊರೆ ಹಾಕುವುದರ ಜೊತೆಗೆ ಪೋಷಕರನ್ನು ಸುಲಿಗೆ ಮಾಡಲು ಇಳಿದಿರುವುದು ನಾಚಿಕೆಗೇಡಿನ ವಿಷಯವಾಗಿದೆ. ಇನ್ನಾದರೂ ಎಚ್ಚೆತ್ತು ಹಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸದೆ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಕೆಲಸ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಹೇಮಂತ್ ಕುಮಾರ್ JS, ಪ್ರಾಗತಿ ಟಿವಿ, ತುಮಕೂರು.